ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಮ್ಮೆ ಒಬ್ಬ ಶಿಷ್ಯ ಪ್ರಶ್ನೆ ಕೇಳುತ್ತಾನೆ. ಅಮ್ಮ, ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ತಮ್ಮನ್ನು ಆದರ್ಶವೆಂದು ಒಪ್ಪಿಕೊಂಡವರು ಮತ್ತೆ ಹುಟ್ಟಬೇಕಾಗಿಲ್ಲ. ಸ್ವಾಮಿ ವಿವೇಕಾನಂದರೆನ್ನುತ್ತಾರೆ, ಸನ್ಯಾಸವಿಲ್ಲದೆ ಮುಕ್ತಿ ಇಲ್ಲ. ಹಾಗಾದರೆ ಗೃಹಸ್ಥರ ಗತಿ ಏನು? ಶ್ರೀಮಾತೆಯವರು ಚುಟುಕಾಗಿ ಉತ್ತರಿಸುತ್ತಾರೆ, ಶ್ರೀರಾಮಕೃಷ್ಣರು ಹೇಳಿದ್ದು ನಿಜ, ಸ್ವಾಮಿ ವಿವೇಕಾನಂದರು ಹೇಳಿದ್ದೂ ಅಷ್ಟೇ ನಿಜ. ಗೃಹಸ್ಥರಿಗೆ ಹೊರಗಡೆ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರಿಗೆ ಮಾನಸಿಕ ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಆದರೆ ಕೆಲವರಿಗೆ ಬಹಿರಂಗ ತ್ಯಾಗವೂ ಬೇಕು. ನೀನೇಕೆ ಹೆದರುತ್ತಿ? ಶ್ರೀರಾಮಕೃಷ್ಣರಿಗೆ ಶರಣಾಗು, ಅವರು ಸದಾ ನಿನ್ನ ಹಿಂದೆ ಇದ್ದಾರೆ ಎಂಬುದನ್ನು ಮರೆಯಬೇಡ. ಇಲ್ಲಿ ಶ್ರೀರಾಮಕೃಷ್ಣರು ಯಾರು ಅವರನ್ನು ಆದರ್ಶವನ್ನಾಗಿ ಸ್ವೀಕರಿಸಿದ್ದಾರೆಯೋ ಅವರು ಮತ್ತೆ ಹುಟ್ಟಬೇಕಾಗಿಲ್ಲ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದರು ಸನ್ಯಾಸ ಇಲ್ಲದೆ ಮುಕ್ತಿ ಇಲ್ಲ ಎಂದು ಹೇಳಿದರು. ಇದರಲ್ಲಿ ಯಾವುದು ಸರಿ ಎನ್ನುವುದು ಶಿಷ್ಯನ ಪ್ರಶ್ನೆ. ಶ್ರೀಮಾತೆಯವರು ಹೇಳುತ್ತಾರೆ, ಎರಡೂ ಸರಿ. ಶ್ರೀರಾಮಕೃಷ್ಣರನ್ನು ಆದರ್ಶವೆಂದು ಒಪ್ಪಿಕೊಳ್ಳಬೇಕು. ಜೊತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸನ್ಯಾಸಿಯಾದರೆ ಬಾಹ್ಯ ಮತ್ತು ಆಂತರಿಕ ತ್ಯಾಗವನ್ನು ಮಾಡಬೇಕು, ಗೃಹಸ್ಥನಾದರೆ ಆಂತರಿಕ ತ್ಯಾಗವನ್ನು ಮಾಡಬೇಕು. ಆಗ ಅವನ ಜೀವನದಲ್ಲಿ ಮುಕ್ತಿಯನ್ನು ಪಡೆಯುತ್ತಾನೆ. ಮತ್ತೆ ಹೇಳುತ್ತಾರೆ, ಮಕ್ಕಳನ್ನು ಪಡೆಯುವುದೇ ತಮ್ಮ ಏಕೈಕ ಕರ್ತವ್ಯ ಎಂದು ಗೃಹಸ್ಥರೆಲ್ಲ ತಿಳಿದುಕೊಂಡ ಹಾಗಿದೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಒಂದೆರಡು ಮಕ್ಕಳಾದ ಮೇಲೆ ದಂಪತಿಗಳು ಅಣ್ಣ ತಂಗಿಯರ ಹಾಗಿರಬೇಕು, ಇಂದ್ರಿಯಗಳ ಮೇಲೆ ಹತೋಟಿ ಇರಬೇಕು. ಮತ್ತೆ ಹೇಳುತ್ತಾರೆ, ಒಂದೆರಡು ಮಕ್ಕಳಾದ ಮೇಲೆ ನೀವು ಅಂದರೆ ಗೃಹಸ್ಥರು ಅಣ್ಣ ತಂಗಿಯರಂತೆ ಇರಬೇಕು. ಸಾಧ್ಯವಾದರೆ ಹೆಂಡತಿ ಮಕ್ಕಳಿಂದ ಬೇರೆ ಇದ್ದು ಅವರನ್ನು ಬೆಳೆಸಿ ಮುಂದಕ್ಕೆ ತರಬೇಕು. ಗಂಡ ಹಣ ಸಂಪಾದನೆ ಮಾಡಿ ಅವರ ಅಗತ್ಯಗಳನ್ನು ನೋಡಿಕೊಳ್ಳಬೇಕು. ಹೀಗೆ ಶ್ರೀಮಾತೆಯವರ ಮಾತಿನ ಮುಖ್ಯ ತಾತ್ಪರ್ಯ, ಗೃಹಸ್ಥರಾದವರು ಸಂಯಮದ ಜೀವನವನ್ನು ಅಭ್ಯಾಸ ಮಾಡಬೇಕು. ಗೃಹಸ್ಥರಾದವರು ಮನಸ್ಸನ್ನು ಭಗವಂತನಲ್ಲಿಟ್ಟು ತಮ್ಮ ಗೃಹಿ ಕರ್ತವ್ಯಗಳನ್ನು ಮಾಡುತ್ತಾ ಹೋಗಬೇಕು. ನಮಸ್ಕಾರ.